हुबली में हाल के दिनों में युवा ड्रग्स का सहारा लेकर अपनी जिंदगी को बर्बाद कर रहे हैं। इसी को देखते हुए पुलिस कमिश्नर ने बाइक रैली निकाली, जहां शहर के नेहरू मैदान से शुरू हुई बाइक रैली को पुलिस कमिश्नर एन शशि कुमार ने हरी झंडी दिखाकर रवाना किया। जहां शहर के सभी पुलिस स्टेशनों के अधिकारियों और कर्मचारियों ने इस जागरूकता अभियान में हिस्सा लिया, तो वहीं हुबली धारवाड़ के दोनों शहरों में पाउडर के गुंडों पर भी लगाम लगाने के लिए पुलिस ने पहले ही सभी तरह के कानून बनाए हैं। अब पब्लिक शांति के लिए उन्होंने बाइक रैली निकालकर लोगों को प्रेरित करने का काम किया है। हुबली में पुलिस ड्रग्स के जाल को खत्म करने के लिए कोई कसर नहीं छोड़ रही है। इसी क्रम में पुलिस कमिश्नर एन शशि कुमार ने कुछ संदिग्ध फैक्ट्रियों का दौरा किया और उनका इंस्पेक्शन किया और मालिकों को चेतावनी दी कि वे कोई भी गैर कानूनी काम को ना होने दे। इसके बाद एन शशि कुमार ने कहा कि नए साल के मौके पर ड्रग्स बेचने वालों और शराब पीने वालों की परेड निकाली गई है और हुड़दंग मचाने वालों की परेड भी निकाली गई है। साथ ही कहा कि नए साल के जश्न के दौरान महिलाओं और बच्चों को कोई परेशानी ना हो, इसके लिए महिला पुलिस और सीसीटीवी लगाए गए हैं। उन्होंने कहा कि पेट्रोलिंग गाड़ियों की संख्या बढ़ा दी गई है। एन शशि कुमार ने कहा कि शराब पीकर गाड़ी चलाने वालों पर सख्त कार्रवाई की जाएगी। जगह जगह बैरिकेड्स लगा दिए गए हैं, इंस्पेक्शन बढ़ा दिया गया है। शहर में एंट्री करने वाली 25 जगहों पर चेक पोस्ट खोल दिए गए हैं। 2025 ವರ್ಷದ ಅಂತ್ಯದಲ್ಲಿ ನಾವಿದ್ದೇವೆ ಮತ್ತು 2026 ಸ್ವಾಗತಿಸುವಂತ ಒಂದು ಹಂತದಲ್ಲಿ ಇದ್ದೇವೆ. ಇದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದೇವೆ. ಮೊದಲನೇದಾಗಿ ರೌಡಿ ಶೀಟರ್ಸ್ ಮತ್ತು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಏನಿದ್ದಾರೆ ಅಂಥವ್ರದ್ದು ಸ್ಟೇಷನ್ ವೈಸ್ ಪರೇಡ್ ಮಾಡಿಬಿಟ್ಟು ಅವ್ರಿಗೆ ಯಾವುದೇ ಅಹಿತಕರ ಘಟನೆಯಲ್ಲಿ ಭಾಗವಹಿಸಿದ ರೀತಿಯಲ್ಲಿ ನಾವು ತಾಕೀತು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದ್ರ ಜೊತೆ ಡ್ರಗ್ ಪೆಡ್ಲಿಂಗ್ ಮತ್ತು ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಯಾವುದೇ ಚಟುವಟಿಕೆಯಲ್ಲಿ ತೊಡಕೊಳ್ಳದ ರೀತಿಯಲ್ಲಿ ಈಗಾಗಲೇ ನಾವು ಪೆರೇಡ್ ಮಾಡಿದ್ದೀವಿ ಮತ್ತು ತಾಕೀತು ಮಾಡಿದ್ದೀವಿ. ಮತ್ತು ಆ ರೀತಿ ಯಾರು ಸಸ್ಪೆಕ್ಟೆಡ್ ಇದ್ದಾರೆ ಅಂಥವ್ರನ್ನ ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸುವಂಥ ಕೆಲಸ ಕೂಡ ಪ್ಯಾರಲಲ್ಲಿ ಆಗ್ತಾ ಇದೆ. ಇದು ಮುಂದುವರೆದು ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ, ಅಂದರೆ ಎಲ್ಲಿ ಹೆಚ್ಚು ಕ್ರೌಡ್ಸ್ ಇರುತ್ತೆ, ಮಾಲ್ಸ್ ಇರ್ಬೋದು, ರೆಸಾರ್ಟ್ಸ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ಆಮೇಲೆ ಬೇರೆ ದೊಡ್ಡ ದೊಡ್ಡ ಹೋಟೆಲ್ಗಳಿರ್ಬೋದು, ಸಾರ್ವಜನಿಕವಾಗಿ ಫಂಕ್ಷನ್ ಮಾಡುವಂಥ ಜಾಗಗಳು ಕೆಲವು ಹೋಟೆಲ್ಗಳಲ್ಲಿ ಅನುಮತಿ ಕೇಳಿದ್ದಾರೆ ಸೇರಿದಂತೆ ಎಲ್ಲ ಕಡೆ ನಾವು ಅಗತ್ಯ ಬಂದೋಬಸ್ತನ್ನು ಮಾಡಿದ್ದೇವೆ. ಈ ಸಂಭ್ರಮಾಚರಣೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಏನಿದ್ದಾರೆ, ಯುವತಿಯರಿದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂಥದ್ದು, ಮತ್ತು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವಂಥದ್ದು, ಮಹಿಳಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವಂಥದ್ದು, ಮತ್ತು ನಮ್ಮ ಸಿ ಟಿ ವಿ ವಾಚ್ ಮಾಡುವಂಥದ್ದು, ಪೆಟ್ರೋಲಿಂಗ್ ವೆಹಿಕಲ್ಸನ್ನು ನಿಯೋಜನೆ ಮಾಡುವಂಥದ್ದು ಮಾಡಿದ್ದೀವಿ. ಇದಕ್ಕೆ ಈ ಸಂಭ್ರಮಾಚರಣೆಯಿಂದ ಯಾವುದೂ ಅಹಿತಕರ ಘಟನೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗಬಾರ್ದು ಅನ್ನೋಂಥದ್ದು ನಮ್ಮ ಉದ್ದೇಶ. ಅದ್ರ ಜೊತೆಗೆ ನಮ್ಮ ಸಂಪೂರ್ಣ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಠಾಣಾವಾರು ಬಂದೋಬಸ್ತ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಠಾಣಾವಾರು ಕಾರ್ಯಕ್ರಮಗಳು ಎಲ್ಲಿ ನಡೀತವೆ, ಜನಸಂದಣಿ ಎಲ್ಲಾಗುತ್ತೆ, ಮಧ್ಯರಾತ್ರಿ ಎಲ್ಲಾದರೂ ಜನ ಸೇರೋ ಸಾಧ್ಯತೆ ಇದೆಯಾ, ಅಥವಾ ಕೆಲವು ಏರಿಯಾಗಳಲ್ಲಿ ರೆಸಿಡೆನ್ಷಿಯಲ್ ಅಸೋಸಿಯೇಷನ್ಸಲ್ಲಿ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಜನ ಗ್ಯಾದರ್ ಆಗುವಂಥ ಸಾಧ್ಯತೆ ಇದೆ, ಅದನ್ನೆಲ್ಲ ನಾವು ಮಾಹಿತಿಯನ್ನು ಕಲೆ ಹಾಕಿ ಆ ಪ್ರಕಾರ ಬಂದೋಬಸ್ತನ್ನು ಮಾಡಿರುವಂಥದ್ದು ಮಾಡಿದ್ದೀವಿ. ಅದ್ರ ಜೊತೆಗೆ ಇವತ್ತು ಒಂದು ಬ್ರೀಫಿಂಗ್ ಸೆಷನ್ ಮಾಡಿದ್ದೀವಿ. ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಯಾವ ರೀತಿ ಹೊಸ ವರ್ಷದಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನೋಂಥದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ಇವತ್ತು ಸುಮಾರು 400ರಷ್ಟು ಜನ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಸುಮಾರು 200ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ಒಂದು ಜಾಗೃತಿ ಜಾಥಾ, ಅಂದರೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಪೊಲೀಸ್ ಇಲಾಖೆ ಸುರಕ್ಷಿತವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಬದ್ಧರಿದೆ ಅಂತಂದೊಂದು ಜಾಗೃತಿ ಜಾಥಾವನ್ನು ಮಾಡ್ತಾ ಇದ್ದೀವಿ. ಅದರ ನಂತರ ಪ್ರತಿ ಠಾಣೆಯಲ್ಲಿ ಸುಮಾರು 20 ಬೈಕ್ಗಳಲ್ಲಿ 40 ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅವರವರ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳು, ಫ್ಯಾಕ್ಟ್ರಿಗಳು, ಇಂಡಸ್ಟ್ರೀಸು, ಪ್ರೊಸೆಸಿಂಗ್ ಯೂನಿಟ್ಸು ಮತ್ತು ಸಣ್ಣ ಪುಟ್ಟ ಯಾವ್ಯಾವ ಎಸ್ಟಾಬ್ಲಿಷ್ಮೆಂಟ್ಸ್ ಇದ್ದಾವೆ, ಎಲ್ಲಿ ಈ ಪ್ರೊಸೆಸಿಂಗ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಯಾವುದೇ ರೀತಿ ಅನುಮಾನಾಸ್ಪದ ಜಾಗಗಳಿರ್ಬೋದು, ಎಲ್ಲವನ್ನು ಭೇಟಿ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ವ್ಯಾಪ್ತಿಯಲ್ಲಿ ಪ್ರಾಹಿಬಿಟೆಡ್ ಡ್ರಗ್ಸ್ ಆಗಲಿ ಅಥವಾ ನಾರ್ಕೋಟಿಕ್ ಡ್ರಗ್ಸ್ ಆಗಲಿ ಇದನ್ನು ಪ್ರೊಸೆಸಿಂಗ್ ಮಾಡುವಂಥದ್ದು, ಪ್ರೊಡಕ್ಷನ್ ಮಾಡುವಂಥದ್ದು ಇಲ್ಲದ ರೀತಿಯಲ್ಲಿ ಒಂದು ಅಭಿಯಾನದ ರೀತಿಯಲ್ಲಿ ಇವತ್ತು ಎಲ್ಲ ಕಡೆ ಸರ್ಚ್ ಆಪರೇಷನ್ಸನ್ನು ಮಾಡಲಿದ್ದಾರೆ. ನಾನು ಮಾಧ್ಯಮದವ್ರಿಗೂ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ, ಆ ರೀತಿ ಯಾವುದಾದ್ರೂ ಇಲ್ಲಿಗಲ್ ಆ್ಯಕ್ಟಿವಿಟಿ ನಡೀತಾ ಇದ್ದರೆ, ಈ
ಡ್ರಗ್ಸ್ ರಿಲೇಟೆಡ್ ಮಾಹಿತಿ ತಮಗೂ ಬಂದರೆ ನಮಗೆ ಶೇರ್ ಮಾಡಿ. ಮತ್ತು ನಮ್ಮೆಲ್ಲ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಮನೆ ಮನೆಗೆ ಪೊಲೀಸ್ ಅಂತ ಏನು ಮಾಡ್ತಾ ಇದ್ದೀವಿ, ಆ ಪ್ರಕಾರ ಮನೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಈ ಥರ ಯಾವುದಾದ್ರು ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಅನುಮಾನಾಸ್ಪದ ಘಟಕಗಳೇನಾದರೂ ಇದಾವ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮತ್ತು ಅಗತ್ಯ ಬಿದ್ದರೆ ದಾಳಿ ಮಾಡುವಂಥ ಕೆಲಸ ಮಾಡ್ತೀವಿ. ಇದಕ್ಕೆ ಮುಂದುವರೆದು ಹೊಸ ವರ್ಷ ಏನಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲರೂ ಶಾಂತಿಯುತವಾಗಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ. ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಇದೆ. ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಬೇಡ. ಪರ್ಟಿಕ್ಯುಲರ್ಲಿ ಇಯರ್ ಎಂಡ್ ಅಂದಾಗ ಏನಾಗುತ್ತೆ, ಭಾಳಷ್ಟು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ತಮ್ಮ ವರ್ಷ ಪೂರ್ತಿ ಇದ್ದಂಥ ದ್ವೇಷವನ್ನು ಸೆಟ್ಲ್ ಮಾಡ್ಕೊಳ್ಳುವಂಥ ಉದ್ದೇಶದಲ್ಲಿ ಗಲಾಟೆ ಗದ್ದಲ ಮಾಡುವಂಥದ್ದು, ಸ್ಟ್ಯಾಬಿಂಗ್ ಮಾಡುವಂಥದ್ದು, ಕೊಲೆ ಪ್ರಯತ್ನಗಳು ಮಾಡುವಂಥದ್ದು, ಕೆಲವು ಸಂದರ್ಭದಲ್ಲಿ ಕೊಲೆ ಆಗಿರುವಂಥದ್ದು ಕೂಡ ನಾವು ಗಮನಿಸಿದ್ದೇವೆ. ಅದು ಯಾವುದಕ್ಕೂ ಅವಕಾಶ ಕೊಡೋದ ರೀತಿಯಲ್ಲಿ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೇವೆ. ಅದನ್ನ ಮೀರಿ ಘಟನೆಗಳು ಯಾವುದಾದ್ರು ನಡೆದರೆ ಅಗತ್ಯ ಮತ್ತು ಕಠಿಣ ಕಾನೂನು ಕ್ರಮ ತಗೊಳ್ಳಲಿಕ್ಕೆ ನಾವು ಬದ್ಧರಾಗಿದ್ದೇವೆ. हुबली में एक KSRTC बस ड्राइवर ने ओवरटेक करने की कोशिश में आगे चल रही बाइक को टक्कर मार दी, जिस हादसे के दौरान पिता और एक बच्चे की मौके पर ही मौत हो गई है और एक अन्य बच्चा गंभीर रूप से घायल हो गया है, जिसे इलाज के लिए अस्पताल में भर्ती कराया गया है। तो वहीं सूचना मिलते ही मौके पर पहुंची पुलिस ने मामले की जांच पड़ताल शुरू कर दी है।